ಚಕ್ರಕೋಟೆಗೆ ಮತ್ತೊಮ್ಮೆ ನಮಸ್ಕಾರ ಅಂತ ಹೇಳ್ತಾ ಇಂದಿನ ಹಲೋ ಗೆಳೆಯರೇ ನೇರ ಫೋನ್ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೀನಿ. ಪ್ರಿಯ ವೀಕ್ಷಕರೇ, ಯೋಗ ನಮ್ಮ ನೆಲದ ವಿದ್ಯೆ, ಅತ್ಯಂತ ಪ್ರಾಚೀನ ವಿದ್ಯೆ ಅಥವಾ ಜೀವನ ಮಾರ್ಗ, ಇವುಗಳಲ್ಲಿ ಒಂದಾದಂಥ ಯೋಗ ಇವತ್ತು ಜಾಗತಿಕ ಮಟ್ಟಕ್ಕೆ ಸೀಮೋಲ್ಲಂಘನ ಮಾಡಿದೆ. ಯೋಗದಿಂದ ದೇಹ ಮತ್ತು ಮನಸ್ಸಿನ ಸಂಸ್ಕಾರವನ್ನು ಹೇಗೆ ಪಡಿಬೋದು, ಈ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ಮಾತುಕತೆಯಲ್ಲಿ ಪಾಲ್ಗೊಂಡು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಡಾಕ್ಟರ್ ಎಂ ಶಿವಪ್ರಕಾಶ್ ಅವರು ಬಂದಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಆರಾಮಾಗಿರಿ ಸರ್. ನಿಮ್ಮ ಕೈಲೆಲ್ಲ ಯೋಗ ಮಾಡಿಸ್ತೀವಿ, ನಾವು ಭಂಗಿಗಳನ್ನು ಮಾಡಿಸ್ತೀವಿ. ಶ್ರೀಯುತ ಡಾಕ್ಟರ್ ಎಂ ಶಿವಪ್ರಕಾಶ್ ಅವರು 3 ದಶಕಗಳ ಪಯಣದಲ್ಲಿ ಯೋಗ ಪಟುವಾಗಿ, ಯೋಗ ಶಿಕ್ಷಕರಾಗಿ, ಯೋಗ ಪ್ರಚಾರಕರಾಗಿ, ಯೋಗ ಗುರುಗಳಾಗಿ ಹೆಸರು ಮಾಡಿದಂಥವರು. ಎಲೆಕ್ಟ್ರಾನಿಕ್ ಶಿಕ್ಷಣವನ್ನು ಅಂಬೇಡ್ಕರ್ ತಾಂತ್ರಿಕ ವಿದ್ಯಾಲಯದಲ್ಲಿ ಬೋಧನೆ ಮಾಡ್ತಾ ಇದ್ದಾರೆ. ಶ್ರೀಯುತರ ಅನನ್ಯ ಸೇವೆಗೆ ವಿಶೇಷ ಅಂತಂದ್ರೆ ಅನೇಕ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಮಾಡಿಬಿಟ್ಟಿದ್ದಾರೆ ಯೋಗಕ್ಕೆ ಸಂಬಂಧಪಟ್ಟದ್ದು. ಅದರಲ್ಲಿ ರಾಷ್ಟ್ರೀಯ ಯೋಗ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಶ್ರೀಯುತರು ಏನು ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ ಏನಿದೆ ಅದರಲ್ಲಿ ಯೋಗಕ್ಕೆ ಸಂಬಂಧಪಟ್ಟಂಥ ಒಂದು ಕೋರ್ಸ್ ಇದೆ. ಆ ಕೋರ್ಸನ್ನು ಮಾಡಿರತಕ್ಕಂಥ ಹೆಗ್ಗಳಿಕೆ ಶ್ರೀಯುತ ಡಾಕ್ಟರ್ ಎಂ ಶಿವಪ್ರಕಾಶ್ ಅವ್ರದ್ದು. ಆತ್ಮೀಯರೇ, ಬನ್ನಿ ಶ್ರೀಯುತರನ್ನು ಬರಮಾಡಿಕೊಳ್ಳೋಣ, ಅವ್ರ ಮಾತುಗಳನ್ನು ಕೇಳೋಣ. ದಯಮಾಡಿ ಅವ್ರ ಮಾತುಗಳನ್ನು ಕೇಳುವ ನೀವು ನಿಮ್ಮ ಪ್ರಶ್ನೆಗಳನ್ನು ಕೇಳುವಾಗ ನೇರವಾಗಿ ವಿಷಯಕ್ಕೆ ಪೂರಕವಾಗಿರಲಿ. ದೇಹ ಮತ್ತು ಮನಸ್ಸಿನ ಸ್ವಾಸ್ಥ್ಯಕ್ಕಾಗಿ ಅಥವಾ ಸಂಸ್ಕಾರಕ್ಕಾಗಿ ಯೋಗ ಎಷ್ಟು ಮುಖ್ಯ, ಇವತ್ತಿನ ಶೀರ್ಷಿಕೆ. ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದೀನಿ. ಸ್ವಾಗತ, ಸುಸ್ವಾಗತ. ಜಾಗತಿಕ ಮನ್ನಣೆ ಪಡೆದು 10 ವರ್ಷ ಮುಗಿತಾ ಇದೆ, 10 ವರ್ಷ ಮುಗಿದಿದೆ. ನೀವು 30 ವರ್ಷದಿಂದ ಯೋಗ ಅಭ್ಯಾಸ ಮಾಡಿದಂಥವರು. ಇಷ್ಟಾದರೂ ಕೂಡ ನನಗೆ ಕಾಡುವಂಥ ಪ್ರಶ್ನೆ, ಇದು ಯೋಗ ಅನ್ನುವಂಥದ್ದು ಒಂದು ವಿದ್ಯೆನೇ, ಕಲೆಯೇ, ಜೀವನ ಮಾರ್ಗವೇ? ಈ ಥರದ ಕೆಲವು ಪ್ರಶ್ನೆಗಳು ನನಗೆ ಕಾಡ್ತಿವೆ. ನಿಮ್ಮ ಪ್ರಕಾರ ಏನು ಗುರುಗಳೇ? ಯೋಗ ಅನ್ನೋದು ಒಂದು ಕಲೆಯೂ ಹೌದು, ವಿದ್ಯೆಯೂ ಹೌದು, ಜೀವನದ ಕಲೆಯೂ ಹೌದು. ಈ ಯೋಗ ಅನ್ನೋದು ಬಹಳ ಒಂದು ಪ್ರಾಚೀನವಾದಂಥ ವಿದ್ಯೆ. ಇದನ್ನ ಸುಮಾರು 5,000 ವರ್ಷಗಳ ಹಿಂದೆ ಪತಂಜಲಿ ಋಷಿ ಒಂದು ಅಷ್ಟಾಂಗ ಮಾರ್ಗವನ್ನ, ಯೋಗ ಮಾರ್ಗವನ್ನ ಕೊಟ್ಟಿರುವಂಥದ್ದು. ಅದಕ್ಕೂ ಹಿಂದೆ ಪ್ರಾಚೀನವಾದದ್ದು ಅದು ಬಹಳ ಉಪನಿಷತ್ತು, ವೇದ ಅದರ ಕಾಲದಲ್ಲಿ ಅವಾಗಲಿಂದನೂ ನಡ್ಕೊಂಡು ಬಂದಿರುವಂಥ ಋಷಿಮುನಿಗಳ ಕಾಲದಿಂದ ನಡ್ಕೊಂಡು ಬಂದಿರುವಂಥದ್ದು. ಸೊ ಹಾಗಾಗಿ ಇದನ್ನ ನಾವು ಹಿಂದೆ ಗುರುಕುಲದಲ್ಲಿ ಈ ಒಂದು ಯೋಗ ವಿದ್ಯೆಯನ್ನ ಹೇಳ್ಕೊಡ್ತಾ ಇದ್ರು. ಸೂರ್ಯೋದಯ ಆಗ್ಬೇಕಾದ್ರೆ ಗುರುಕುಲ ಶಿಕ್ಷಣ ಪದ್ಧತಿಯ ಕಾಲದಲ್ಲಿ, ಗುರುಕುಲ ಶಿಕ್ಷಣ ಪದ್ಧತಿ ಕಾಲದಲ್ಲಿ ಗುರುಗಳು ವಿದ್ಯಾರ್ಥಿಗಳ ಜೊತೆಯಲ್ಲಿ ಪ್ರತಿ ದಿನವೂ ಕೂಡ ಒಂದು ಶಿಕ್ಷಣ ಶುರುವಾಗದೆ ಯೋಗದ ಮುಖಾಂತರ. ಸೂರ್ಯೋದಯ ಆಗ್ತಾ ಇರ್ಬೇಕಾದ್ರೆ ಸೂರ್ಯ ನಮಸ್ಕಾರವನ್ನ ಮಾಡುವ ರೀತಿಯಲ್ಲಿ ಆ ಒಂದು ಶುರುನೇ ಸೂರ್ಯ ನಮಸ್ಕಾರ ಮಾಡಿ ನಂತರ ಎಲ್ಲ ಒಂದು ಕಲೆಗಳನ್ನ, ಎಲ್ಲ ವಿದ್ಯೆಯನ್ನ ಪ್ರಾರಂಭಿಸುವಂಥದ್ದು ಗುರುಕುಲ ಪದ್ಧತಿಯಲ್ಲಿ ನಡ್ಕೊಂಡು ಬಂದಿರುವಂಥದ್ದು. ಇದು 1000 ವರ್ಷಗಳಿಂದ ನಡ್ಕೊಂಡು ಬಂದಿದೆ, ಪಠ್ಯದ ಭಾಗನೇ ಅದು. ಹೌದು, ಖಂಡಿತ. ಆಮೇಲೆ ಏನಾಯ್ತು, ಈ ಬ್ರಿಟಿಷರ್ಸ್ ಬಂದ ಮೇಲೆ ಅದು ಕಾಲಕ್ರಮೇಣವಾಗಿ ಈ ಗುರುಕುಲ ಪದ್ಧತಿ ಹೋಗಿ ಇಂಗ್ಲಿಷರು ಅವರೇ ಆದಂತ ಒಂದು ಆಧುನಿಕ ಶಿಕ್ಷಣ ಪದ್ಧತಿಯನ್ನ ಕಲಿಸ್ಕೊಟ್ರು. ಸ್ಕೂಲು, ಕಾಲೇಜಸ್ ಎಲ್ಲ ಆಗಿ ಕ್ರಮೇಣ ಏನಾಯ್ತು, ಅದು ಈ ಯೋಗ ಹಿಂದೆ ಸರಿತಾ ಹೋಯ್ತು ಇದು. ಸೊ ಅದನ್ನ ಮತ್ತೆ ಪುನರ್ ಪ್ರಾರಂಭ ಮಾಡುವುದರ ಮೂಲಕ ಮಹಾನ್ ಯೋಗಿಗಳು, ವಿವೇಕಾನಂದರು, ರಮಣ ಮಹರ್ಷಿಗಳು, ಈ ಥರ ಮಹಾನ್ ಯೋಗಿಗಳು ಅವರೇನು ಮಾಡಿದ್ರು, ಮತ್ತೆ ಈ ಯೋಗವನ್ನ ಈ ಜನರಿಗೆ ತಲುಪಿಸುವಂಥದ್ದು, ಈ ಜ್ಞಾನವನ್ನು ತಿಳಿಸ್ಕೊಡುವಂಥದ್ದು, ಮತ್ತೆ ಈ ಯೋಗ ವಿದ್ಯೆಯನ್ನ ಕಲಿಸ್ಕೊಡುವಂಥದ್ದು ರೀತಿಯಲ್ಲಿ ಅದನ್ನು ಬೆಳೆಸ್ಕೊಂಡು ಬಂದರು. ಯೋಗ ಇವೆಲ್ಲವನ್ನು ಸಮ್ಮಿಳಿತಗೊಂಡಿದೆ. ಹಾಗಾದ್ರೆ ಎಕ್ಸಾಕ್ಟ್ ಆಗಿ ನಿಮ್ಮ ಪ್ರಕಾರ ಒಬ್ಬ ಸೈನ್ಸ್ ಓದಿರುವಂಥ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಂಥ ಯೋಗ ಗುರುವಾಗಿ ಏನು ಯೋಗ ಇದೇನು ದೇಹ, ಮನಸ್ಸು, ಆತ್ಮ ಬೇರೆ ಬೇರೆನಾ? ಯೋಗ ಅಂತಂದ್ರೆ ಒಂದಾಗುವುದು ಅಂತ ಇದೆ. ಇದರಲ್ಲಿ ದೇಹ ಮತ್ತೆ ಮನಸ್ಸನ್ನ ಒಂದು ಮಾಡುವುದಕ್ಕೆ ಯೋಗ ಅಂತ ಕರೀತಾರೆ. ದೇಹ, ಉಸಿರಾಟ, ಮನಸ್ಸನ್ನ ಒಂದು ಮಾಡೋದಕ್ಕೆ ಯೋಗ ಅಂತ ಕರೀತಾರೆ. ದೇಹ, ಮನಸ್ಸು, ಬುದ್ಧಿಯನ್ನ ಒಂದು ಮಾಡೋದಕ್ಕೆ ಯೋಗ ಅಂತ ಕರೀತಾರೆ. ದೇಹ, ಮನಸ್ಸು, ಬುದ್ಧಿ, ಅಹಂಕಾರವನ್ನ ದಾಟಿ ನಮ್ಮಲ್ಲಿರುವ ಚೈತನ್ಯ, ವಿಶ್ವ ಚೈತನ್ಯ ಜೊತೆಗೆ ಒಂದಾಗುವುದಕ್ಕೂ ಯೋಗ ಅಂತ ಕರೀತಾರೆ.
ಸೊ ಇದು ಯೋಗ ಅಂತಂದ್ರೆ ಅದು ಒಂದಾಗುವುದು ಅಂತ, ಈ ದೇಹ ಮತ್ತು ಮನಸ್ಸನ್ನ ಒಂದಾಗುವಂಥದ್ದು. ಸಾಮಾನ್ಯವಾಗಿ ಏನಂತಂದ್ರೆ ಈ ದೇಹ ಮತ್ತೆ ಮನಸ್ಸು ಹೊಂದಾಣಿಕೆ ಇರಲ್ಲ. ಅದು ಒಂದು 90% ದೇಹ ಮತ್ತು ಮನಸ್ಸು ಹೊಂದಾಣಿಕೆ ಇರಲ್ಲ. ಸೊ ಹಾಗಾಗಿ ಈ ಯೋಗವನ್ನ ಮಾಡುವುದರಿಂದ ಏನಾಗುತ್ತೆ, ದೇಹ ಮತ್ತೆ ಮನಸ್ಸನ್ನ ಉಸಿರಾಟದ ಒಂದು ಸೇತುವೆಯ ರೀತಿಯಲ್ಲಿ ಇಟ್ಕೊಂಡು ದೇಹ ಮತ್ತೆ ಮನಸ್ಸನ್ನ ಒಂದು ಮಾಡ. ಉದಾಹರಣೆಗೆ ನಾನು ಇಲ್ಲೇ ಇದ್ದೀನಿ, ನನ್ನ ತಲೆ ಎಲ್ಲೋ ಇರುತ್ತೆ, ಹಂಗಾಗಿ ಅವೆರಡನ್ನೂ ಒಂದು ಮಾಡಬೇಕು. ಎಕ್ಸಾಕ್ಟ್, ಅದು ಪ್ರೆಸೆನ್ಸ್ ಆಫ್ ದ ಮೈಂಡ್. ಅಂದ್ರೆ ನೀವು ಈಗ ನೀವು ಕಾರ್ಯವನ್ನ ಏನ್ ಮಾಡ್ತಾ ಇದ್ದೀರಿ, ಆ ಕಾರ್ಯವನ್ನ ನಾವು ಕೆಲಸವನ್ನ ಮಾಡೋದಕ್ಕೆ ಈಗಿನ ವರ್ತಮಾನ ಕಾಲಕ್ಕೆ ನಮ್ಮ ಮನಸ್ಸನ್ನ ತರೋದಕ್ಕೆ ಅದೇನಾಗುತ್ತೆ, ನಮ್ಮ ಉಸಿರಾಟವನ್ನ ನಾವು ಸೇತುವೆ ತರ ತಗೊಂಡು ದೇಹ ಮತ್ತೆ ಮನಸ್ಸನ್ನ ಒಂದು ಮಾಡ್ತೀವಿ ನಾವು. ಅದು ಅವಾಗ ಏನಾಗುತ್ತೆ, ಇಸ್ ಅ ಸೈನ್ಸ್. ಯೋಗ ಅನ್ನೋದು ಒಂದು ವಿಜ್ಞಾನ ಇದು. ಸೊ ಈ ರೀತಿಯಾದಂತಹ ಒಂದು ವೈಜ್ಞಾನಿಕವಾಗಿ ನಾವು ತಿಳ್ಕೊಳ್ಳೋದ್ರಿಂದ ಈ ಯೋಗವನ್ನ ನಾವು ಇನ್ನೂ ಚೆನ್ನಾಗಿ ಇದನ್ನ ಅರ್ಥ ಮಾಡ್ಕೊಂಡು ಮಾಡ್ಬೋದು ಅಂತ ನಾನು ಅನಿಸುತ್ತೆ. ಇತ್ತೀಚೆಗೆ ಇನ್ನೊಂದು ವ್ಯಾಖ್ಯಾನ ಶುರುವಾಗಿದೆ, ಯೋಗ ಅನ್ನೋದು ಒಂದು ಚಿಕಿತ್ಸೆ ಕೂಡ ಅಂತ. ಯೋಗ ಥೆರಪಿ ಬಹಳ ಸದ್ದು ಮಾಡ್ತಾ ಇದೆ, ನೀವೇನು ಹೇಳ್ತೀರಾ? ಈಗಾಗಲೇ ಈಗ ಎಷ್ಟೊಂದು ಡಿಸೀಸ್ಗಳನ್ನ ನೀವು ನೋಡ್ತಾ ಇದ್ದೀರಿ. ಬಹಳಷ್ಟು ಕಾಯಿಲೆಗಳು ಈಗ BP, ಡಯಾಬಿಟಿಸ್, ಗ್ಯಾಸ್ಟ್ರಿಟಿಸ್, ಆರ್ಥರೈಟಿಸ್, ಬಹಳಷ್ಟು ಕ್ರಾನಿಕ್ ಡಿಸೀಸ್ಗಳಂತ ಹೇಳ್ತೀವಿ, ಮೂಲವಾದಿ, ಅದೆಲ್ಲ ನೋಡ್ತಾ ಇದ್ದೀರಾ. ಆದರೆ ಇದನ್ನ ಈಗ ಯೋಗದ ಮುಖಾಂತರ ಯೋಗ ಚಿಕಿತ್ಸೆಯನ್ನು ಕೊಡುವಂಥದ್ದು, ಅಂದರೆ ಯೋಗಾಸನ, ಈ ಪ್ರಾಣಾಯಾಮ, ಧ್ಯಾನ, ಇದ್ರ ಮೂಲಕ ಈ ಒಂದು ಸಮಸ್ಯೆ ಏನಿದೆ, ಆರೋಗ್ಯದ ಸಮಸ್ಯೆ ಏನಿದೆ, ಅದನ್ನ ನಿರ್ವಹಣೆ ಮಾಡುವಂಥದ್ದು, ಮ್ಯಾನೇಜ್ಮೆಂಟ್ ಆಫ್ ದ ಡಿಸೀಸ್, ನಿರ್ವಹಣೆ ಮಾಡುವಂಥದ್ದು, ಅದನ್ನ ಸಂಪೂರ್ಣವಾಗಿ ಅದನ್ನ ಕಡಿಮೆ ಮಾಡಿ ಅದನ್ನ ಸಂಪೂರ್ಣವಾಗಿ ಹೋಗಲಾಡಿಸುವಂಥದ್ದು ಕೂಡ ಈ ಒಂದು ವೈಜ್ಞಾನಿಕವಾದಂತಹ ಒಂದು ಯೋಗ, ವೈಜ್ಞಾನಿಕವಾದ ಒಂದು ಪ್ರಾಣಾಯಾಮ, ಒಂದು ಧ್ಯಾನದ ಮೂಲಕ ಇದು ಸಾಧ್ಯ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ. ಮತ್ತೆ ಇದನ್ನು ಕೂಡ ಈಗ ವ್ಯಾಸದಲ್ಲಿರುವಂತಹ ವೈಸ್ ಚಾನ್ಸಲರ್ ಎಸ್ ನಾಗೇಂದ್ರ ಅವರು ಕೂಡ ಇದ್ರ ಬಗ್ಗೆ ಸಾಕಷ್ಟು ಸಂಶೋಧನೆಯನ್ನು ಮಾಡಿದ್ದಾರೆ. ಸಾಕಷ್ಟು ರಿಸರ್ಚ್ ನಡೀತಾ ಇದೆ. ಇವತ್ತು ಭಾರತಾದ್ಯಂತ, ವಿಶ್ವಾದ್ಯಂತ ರಿಸರ್ಚ್ ನಡೀತಾ ಇದೆ. ಇದನ್ನು ಕೂಡ ಅಂಗೀಕರಿಸಿದ್ದಾರೆ. ಇದು ಯೋಗ ಒಂದು ಚಿಕಿತ್ಸಾ ವಿಧಾನ, ಚಿಕಿತ್ಸಾ ಮಾರ್ಗ, ಅಥವಾ ಏನು ಮಾನಸಿಕ ದೈಹಿಕ ಆರೋಗ್ಯಕ್ಕೆ ಪೂರಕವಾದದ್ದು ಅನ್ನೋದು ದೃಢಪಟ್ಟಿದೆ. ಎಸ್ ಸರ್. ಹಾಗಾದರೆ ನಾವು ತುಂಬ ಸರಿ ಅಂದ್ಕೊಳ್ತೀವಿ ಯೋಗ ಅಂದರೆ ನಾನೇನೋ ಒಂದಷ್ಟು ಭಂಗಿಗಳನ್ನು ಮಾಡ್ತೀನಿ, ಆಸನಗಳನ್ನು ಮಾಡ್ತೀನಿ, ಇದಕ್ಕೆ ಮಾತ್ರ ಸೀಮಿತನ?